ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ಪ್ರಾಬ್ಲಮನ್ನು ಎಕ್ಸ್ ವೈ ಜೆಡ್ ಆರ್ ದ ಪಾರ್ಟ್ನರ್ಸ್ ಸೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2:1. ಒಂದು ಮಷಿನರಿ, ಇನ್ವೆಸ್ಟ್ಮೆಂಟ, ಸ್ಟಾಕ, ಜಾಯಿಂಟ್ ಲೈಫ್ ಪಾಲಿಸಿ ಐತಿ. ಅದೊಂದು ಅಸೆಟ್ಟ. ಜಾಯಿಂಟ್ ಲೈಫ್ ಪಾಲಿಸಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಇದೆ, ಡೆಟಾರ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಐತೆ, ಹಂಚಬೇಕು. ರೇಷಿಯೋ ಏನು ಹೇಳ್ಯಾರಿ? 3:2:1 ಐತಿ. 3, 2, 1, 3 ಆರಾಂಶ, 2 ಆರಾಂಶ, 1 ಆರಾಂಶ. ಈ ಕಡೆ ಕ್ಯಾಪಿಟಲ್ಸ್ ಅದಾವೆ. ಮಿಸ್ಸಸ್ ವಾಯ್ ಲೋನ್ ಐತಿ ನೋಡಿರಿ. ಎಕ್ಸ್ ವಾಯ್ ಜೆಡ್ ಅದ. ವಾಯ್ಸ್ ಲೋನ್ ಅಂದ್ರೆ ಪಾರ್ಟ್ನರ್ಸ್ ಲೋನ್ ಅದು, ಅದನ್ನು ಡೈರೆಕ್ಟಾಗಿ ಕ್ಯಾಶ್ನೇ ಕೊಡಬೇಕು. ಬಟ್ ಇಲ್ಲಿ ಮಿಸ್ಸಸ್ ವಾಯ್ ಅಂದ್ರೆ ವೈಫ್ ಲೋನ್ ಆತದ, ಔಟ್ಸೈಡ್ ಲೋನ್ ಆತ, ಕ್ರೆಡಿಟಾರ್ಸ್, ಆಮೇಲೆ ಲೈಫ್ ಪಾಲಿಸಿ ಫಂಡ, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ಫಂಡ. 2 ಫಂಡ್ಗಳ ಬಗ್ಗೆ ನಿಮಗೆ ಹೊಸ ಐಡಿಯಾ ಬಂದೈತಿ. ಇಲ್ಲಿ ನಾವು ಲಯಬಿಲಿಟಿ ಸೈಡ ರಿಸರ್ವ್ ಫಂಡ, ಜನರಲ್ ರಿಸರ್ವಾ ಅಥವಾ P&L ಬಂದರೆ ಅಟ್ಟ ಹಂಚೋದು. ಇಂಥವು ಲೈಫ್ ಪಾಲಿಸಿ ಫಂಡ, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ಫಂಡ ಯಾವ ಬಂದರೆ ಇಲ್ಲಿ ತೊಗೊಂಡು ಬಿಡೋದು ಅಷ್ಟೇ. ಈಗ ಇನ್ನೊಂದು ಪ್ರಾಬ್ಲಮ್ದಾಗ ಐತಿ. ಅಸೆಟ್ ಸೈಡ್ ಎಲ್ಲ ಅಸೆಟ್ಗಳು ಕೊಟ್ಟು ಪ್ರೀಪೇಯ್ಡ್ ರೆಂಟ್ ಅದು ಕೊಟ್ಟಾರ. ಒಂದು ಕಡೆ ಒಂದು ಪ್ರಾಬ್ಲಮ್ದಾಗ ಐತೆ, ಅದು ಹೇಳ್ತೀನಿ. ಪ್ರೀಪೇಯ್ಡ್ ರೆಂಟ್ ಇಲ್ಲಿ ತೊಗೊಳೋದು, ಇಲ್ಲೇನು ಪೇಮೆಂಟ್ ಮಾಡೋಂಗಿಲ್ಲ, ಬರೀ ಟ್ಯಾಂಜಿಬಲ್ ಅಸೆಟ್ಸ್ ಅಷ್ಟೇ. ಕಣ್ಣಿಗೆ ಕಾಣ್ತಕ್ಕಂಥ ಅಸೆಟ್ಗಳನ್ನಷ್ಟೇ ಪೇಮೆಂಟ್ ಮಾಡೋದು. ಪ್ರೀಪೇಯ್ಡ್ ರೆಂಟ್ ಇಲ್ಲಿ ತೊಗೊಳಂಗಿಲ್ಲ. ಇಲ್ಲಿ ಗುಡ್ವಿಲ್ ಕೊಟ್ಟು ಇಲ್ಲಿ ಗುಡ್ವಿಲ್ ಕೊಡಲಿಲ್ಲ ಅಂದ್ರೆ ಗುಡ್ವಿಲ್ ತೊಗೊಳಂಗಿಲ್ಲ. ಅದು ಗುಡ್ವಿಲ್ಲ ಮತ್ತು ಅವನ್ನೆಲ್ಲ ಬಿಟ್ಟು ಇಲ್ಲೆಲ್ಲ ಇರ್ತಕ್ಕಂಥ ಅಸೆಟ್ಗಳು ಎಲ್ಲ ಇರಬೇಕಿಲ್ಲಿ. ಯಾವ ಒಂದು ಅಸೆಟ್ ಇದ್ದಿಲ್ಲಂದ್ರೆ ಅದ್ರ ಕಿಮ್ಮತ್ತನ್ನು ನಾವು ಕ್ಯಾಶ್ ಆರ್ ಬ್ಯಾಂಕ್ ಕೆಳಗೆ ತೊಗೋಬೇಕು. ಇಲ್ಲಿ ಈ ಪ್ರಾಬ್ಲಮ್ದಾಗ ನಿಮ್ಗೆ ಮುದ್ದಾಮ್ ತೊಗೊಂಡೆ ನಾನು. ಮಿಸ್ಸಸ್ ವಾಯ್ ಲೋನ್ ಅಂದ್ಕೊಂಡು ನೀವು ಪಾರ್ಟ್ನರ್ಸ್ ಲೋನ್ ಮಾಡ್ತೀರಿ, ತಪ್ಪು. ಬರೀ ವಾಯ್ ಲೋನ್ ಇದ್ರೆ ಪಾರ್ಟ್ನರ್ಸ್ ಲೋನ್, ಅವಾಗ ಇಲ್ಲಿ ಕೊಡೋದು ಟು ವಾಯ್ ಲೋನ್. ಮಿಸ್ಸಸ್ ವಾಯ್ ಲೋನ್ ಅಂದರೆ ಇಲ್ಲಿ ತೊಗೋಬೇಕು ನಾವು. ಡೆಟಾರ್ಸ್ ಬಂದು PDD ಡೆಟಾರ್ಸ್ ಬಂದರೆ PDD ಇತ್ತ, ಡೆಟಾರ್ಸ್ ತೊಗೊಂಡು ಇಲ್ಲಿ PDD ತೊಗೊಳ್ಳಿ, ಇದೊಂದು. ಹೀಗೆ ಕೆಲವು ಕಂಡೀಷನ್ಸ್ ಬರ್ತಿರ್ತಾವೆ. ಇಲ್ಲಿ ವಾಯ್ಸ್ ಲೋನ್ ಒಂದು ಹೊಸದೈತಿ, ಮಿಸ್ಸಸ್ ವಾಯ್ ಲೋನ್ ಹೊಸದೈತಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ಫಂಡ್, ಆ ಫಂಡ್ ಎಲ್ಲ ಇಲ್ಲೇ ತೊಗೊಂಡ್ಬಿಡೋದು. ಅವನೇನು ಇಲ್ಲಿ ಕೊಡಂಗಿಲ್ಲ, ಅವನ್ನ ಅಲ್ಲೇ ಇಟ್ಬಿಡೋದು. PDD ಅವೆಲ್ಲ PDD ಇನ್ವೆಸ್ಟ್ಮೆಂಟ್ ಫಂಡ್ ಅವೆಲ್ಲ. ಅದಕ್ಕೆ ಇದೊಂದು ಗಮನಿಸ್ಕೋರಿ. ಈ ಪ್ರಾಬ್ಲಮನ್ನು ನಾನು ಮುದ್ದಾಮ್ ನಿಮ್ಗೆ ತೊಗೊಂಡೀನಿ. ಸೊ ಯಾವ್ಯಾವ ಅಸೆಟ್ ಬರ್ತಾವೆ ಅವನು ತೊಗೊಂಡು ಫಸ್ಟ್. ಸೊ ಫಸ್ಟ್ ಮಷಿನರಿ 40,500. ಇಲ್ಲಿ ಒಳಗೆ ತೊಗೊಂಡ್ರು ಬರ್ತೈತೆ, ಡೈರೆಕ್ಟ್ ತೊಗೊಂಡ್ರು ಬರ್ತೈತಿ, ಏನು ತಪ್ಪಿಲ್ಲ. 2 ಇನ್ವೆಸ್ಟ್ಮೆಂಟ್ಸ್ ಏನು ರೀ, ಇನ್ವೆಸ್ಟ್ಮೆಂಟ್ಸ್ ಇವನು ಮೇಲೆ ತೊಗೊಂಡು 20,830. ಮುಂದೆ ಸ್ಟಾಕ್ ಎಷ್ಟೈತೆ ರೀ? 17,550. ಆಮೇಲೆ ಜಾಯಿಂಟ್ ಲೈಫ್ ಪಾಲಿಸಿ 14,000 ಐತಿ. ಇದು ಅಸೆಟ್. ಮುಂದೆ ಡೆಟಾರ್ಸ್ ಐತಿ ಡೈರೆಕ್ಟ 8,700. 1, 2, 3, 4, 5 ಬಂದಾವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಂಚುನು, ಕ್ಯಾಶ್ ಅಟ್ ಬ್ಯಾಂಕಲ್ಲಿ ತೊಗೊಳ್ಳೋಣ ಬ್ಯಾಲೆನ್ಸ್ ಅಂದಾಗ ಇಲ್ಲಿ ಈ ಕಡೆ ಸೈಡ್ ಯಾವ ಬರ್ತಾವಪ್ಪ? ಬಾಯ್ ಇದು ಬತ್ತು ನೋಡ್ರಿ, ಮಿಸ್ಟ್ರೆಸ್ ವಾಯ್ ಲೋನ್. ಬರೀ ವಾಯ್ ಲೋನ್ ಇದ್ರೆ ಇಲ್ಲಿ ತೊಗೊಳಂಗಿಲ್ಲ, ಇಲ್ಲಿ ಕೊಡೋನು. ಮಿಸ್ಟ್ರೆಸ್ ವಾಯ್ ಲೋನ್ 10,000. ಆಮೇಲೆ ಕ್ರೆಡಿಟಾರ್ಸ್ ಎಷ್ಟೈತೆ ರೀ? 18,500. ಹಿಂಗೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ಫಂಡ್ ಅಂತ ಬರ್ತೈತಿ. ಇವೇನು ಫಂಡ್ಗಳು ಅಂದರೆ ಜನರಲ್ ರಿಸರ್ವಾ ಅವು ಅಂಥವು ಬಿಟ್ಟು ಏನು ತೊಗೋತೀವಲ್ಲ ಆ ಫಂಡ್ಗಳೆಲ್ಲ ಇಲ್ಲಿ ತೊಗೊಂಡ್ಬಿಡೋದು. ಅಲ್ಲೇನು ಕೊಡಂಗಿಲ್ಲ, ಯಾಸ್ ಇಟ್ ಈಸ್ ರಿಲೇಷನ್ದಾಗ ಬಂದುಬಿಡ್ತಾವೆ. ಯಾವುದು ರೀ? ಬಾಯ್ ಲೈಫ್ ಪಾಲಿಸಿ ಫಂಡ್. ಲೈಫ್ ಪಾಲಿಸಿ ಫಂಡ್ ಎಷ್ಟೈತೆ ರೀ? 14,000. ಇಲ್ಲಿ ಐತೆ ರೀ, ಅದು 14,000 ಇಲ್ಲಿ ಫಂಡ್ ಇರ್ತೈತೆ ಅಷ್ಟೇ. ಆಮೇಲೆ ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ಫಂಡ್, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ಫ್ಲಕ್ಚುಯೇಷನ್ ಫಂಡ್ 6,000 ಐತೆ.
ಇಷ್ಟು ಶೆಟ್ ಕಡಿದೆಲ್ಲ ತೊಗೋಬೇಕು ಇವನು, ಎಲ್ಲ ಶೆಟ್ಗಳು ತೊಗೋಬೇಕು. ಈ ಕಡೆ ಲಯಬಿಲಿಟಿ ಯಾವಪ್ಪ ಕ್ರೆಡಿಟಾರ್ಸ್ ಬಿ ಪಿ ಇವನು ಬಿಟ್ಟು ಮಿಸ್ಸಸ್ ಔಟ್ಸೈಡ್ ಲೋನ್ ಇದ್ರೆ ತೊಗೋಬೇಕು, ಫಂಡ್ಗಳಿದ್ರೆ ತೊಗೋಬೇಕು. ತೊಗೊಂಡ ಮೇಲೆ ಏನೇನು ಅಸೆಟ್ಸ್ ರಿಲೀಸ್ ಆಗ್ಯಾವು ಅವನು ಗಮನಿಸ್ಕೋಬೇಕು. ಸ್ವಲ್ಪ ಆಗ ಸ್ಟಾರ್ಟಿಂಗ್ ತೊಗೋಬೇಕು. ಇಲ್ಲಿ ನೀವು ನಿಧಾನವಾಗಿ ನಾ ತೊಗೋತೀನಿ. ಇಲ್ಲಿ ಅಸೆಟ್ಸ್ ಹೆಂಗೆ ರಿಲೀಸ್ ಆಗ್ಯಾವ ನೋಡಿ, ಏನೇನು ರಿಲೀಸ್ ಆಗ್ಯಾವ ರೀ. ದ ಫಾರ್ಮ್ ಡಿಸಾಲ್ವ್ಡ್, ಜಾಯಿಂಟ್ ಲ್ಯಾಬ್ ಪಾಲಿಸಿ ಸರೆಂಡರ್ಡ್ 12,000 ಏನು 12,000ಕ್ಕೆ ಮ್ಯಾಲೆ. ಮಷಿನರಿ ರಿಲೀಸ್ಡ್ ಫಾರ್ 55,000, ಸ್ಟಾಕ್ 15,000, ಡೆಟಾರ್ಸ್ ಕ್ವಾರ್ಟರ್ 5 ಸೆಟ್ ಅದಾವೆ. ಲೈಫ್ ಪಾಲಿಸಿ, ಮಷಿನರಿ, ಸ್ಟಾಕ, ಡೆಟಾರ್ಸ್ ಮತ್ತು ಉಳಿತಾವಪ್ಪ ಇನ್ವೆಸ್ಟ್ಮೆಂಟ್. ಮತ್ತು ದ ಇನ್ವೆಸ್ಟ್ಮೆಂಟ್ ಇಸ್ ಟೇಕನ್ ಓವರ್ ಬೈ ಎಕ್ಸ್ ತೊಗೊಂಡಾನು. ಆ್ಯಂಡ್ ವೈ ಅಗ್ರೀಸ್ ಟು ಡಿಸ್ಚಾರ್ಜ್ ಇಸ್ ವೈಪ್ ಲೈನ್ ತೊಗೊಂಡಾನು. ಆ್ಯಂಡ್ ಇಲ್ಲೊಂದು ಬತ್ತು ನೋಡ, ಇಟ್ ಈಸ್ ಫೌಂಡ್ ದ್ಯಾಟ್ ಆ್ಯನ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್, ಅನ್ರಿಕಾರ್ಡೆಡ್ ಅಸೆಟ್. ನಾವು ತೊಗೋಬೇಕಲ್ಲಿ ಎಲ್ಲಿ ಬ್ಯಾಂಕ್ ಕೆಳಗೆ. ಆದರೆ ಇಲ್ಲಿ ಏನು ಹೇಳ್ತಾರೆ ಅವರ, ದ ಸೇಮ್ ಈಸ್ ಟೇಕನ್ ಓವರ್ ಬೈ ಒನ್ ಆಫ್ ದ ಕ್ರೆಡಿಟಾರ್. ಒಬ್ಬ ಯಾರು ಕ್ರೆಡಿಟಾರ್ ತೊಗೊಂಡಾನಂತ ಅಂದ್ರೆ ಅಷ್ಟು ಕ್ರೆಡಿಟಾರ್ಸ್ನ ಕಡಿಮೆ ಮಾಡೋದು. ಎಷ್ಟು ಕಿಮ್ಮತ್ತ? 3,000 ರೂಪಾಯಿ. ಆಮೇಲೆ ರಿಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟೈತೆ ರೀ? 600 ರೂಪಾಯಿ ಐತಿ. ಅದಕ್ಕೆ ಇಲ್ಲಿ ಏನು ಬರ್ತೈತಪ್ಪ, ಸ್ವಲ್ಪ ಹೊಸತನ ಐತಿ ಇಲ್ಲಿ ತನಕ ನೀವು ಅಸೆಟ್ ತೊಗೊಂಡಿದ್ದು ನೋಡಿದ್ರಿ, ಬರೀ ಅಸೆಟ್ಗಳನ್ನ ತೊಗೊಂಡಿದ್ದು ನೀವು ನೋಡಿದ್ರಿ. ಇಲ್ಲಿ ಲಯಬಿಲಿಟಿನೂ ತೊಗೊಂಡಾರ. ಯಾರು ತೊಗೊತಾರೆ ಅವ್ರಿಗೆ ಹಾಕೋದು ಅಂದಾಗ ಫಸ್ಟ್ ಒನ್ ಬ್ಯಾಂಕ್ ಅಕೌಂಟ್. ಏನೇನು ತೊಗೊಂಡಾರ್ರಿ? ಲೈಫ್ ಪಾಲಿಸಿ, JLP ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಕರಿತೀವಿ ನಾವು, 12,000. ಮುಂದೆ ಮಷಿನರಿ 55,000. ಮುಂದೆ ಸ್ಟಾಕ್ 15,000. ಮುಂದೆ ಡೆಟಾರ್ಸ್ 6,150. ಇನ್ನೊಂದು ಅಸೆಟ್ ಉಳಿತ್ರಿ, 1, 2, 3, 4 ಮಷಿನರಿ ಬಂದೈತಿ, ಡೆಟಾರ್ಸ್ ಬಂದೈತಿ. ಆದರೆ ಇನ್ನು ಯಾವ್ದು ಬಂದಿರಿ? ಇನ್ವೆಸ್ಟ್ಮೆಂಟ ಏನೂ ಹೇಳಿಲ್ಲ ಅಂದ್ರೆ ಎಷ್ಟು ಕಿಮ್ಮತ್ತು ಇಷ್ಟು ಕೊಡಬೇಕು. ಆದರೆ ಇಲ್ಲಿ ಯಾರು ಟೇಕನ್ ಹಾಕೋಣ. ಇದು ಟೋಟಲ್ ಮತ್ತು ಅನ್ರಿಕಾರ್ಡೆಡ್ ಅಸೆಟ್ ಅಂದ್ರೆ ಇಲ್ಲಿ ತೊಗೋಬೇಕು. ಅನ್ರಿಕಾರ್ಡೆಡ್ ಇನ್ವೆಸ್ಟ್ಮೆಂಟ್ ಇಲ್ಲಿ ತೊಗೋಬೇಕು. ಬಟ್ ಆ ಇನ್ವೆಸ್ಟ್ಮೆಂಟ್ ಯಾರು ಕ್ರೆಡಿಟಾರ್ಸ್ ತೊಗೊಂಡಿರುತ್ತೆ, ಕ್ರೆಡಿಟಾರ್ಸ್ ಒಳಗೆ ಮೈನಸ್ ಮಾಡಿಬಿಡೋದು ಅಷ್ಟೇ. ಇಲ್ಲಿ ತೊಗೊಂಡಲ್ಲಿ ಮೈನಸ್ ಮಾಡೋಂಗಿಲ್ಲ ಅಂದಾಗ ನಮ್ಮದು ಟೋಟಲ್ ಎಷ್ಟಾಗತ್ತಪ್ಪ? ಇದು 88,150. 88,150 ಆಕೈತೆ ನೋಡಿರಿ. 5, 1, 7, 7, 12, 18 ಕೈಲ ಅಂತ ಕೊಟ್ಟಿರಿ, 82,000 ಆಯ್ತು. ಮುಂದೆ ಬಾಯ್ ಯಾರು ತೊಗೋತಾರೆ ರೀ? ಮಿಸ್ಟರ್ ಎಕ್ಸ್ ಕ್ಯಾಪಿಟಲ್. ಏನು ತೊಗೊಂಡ್ರಿವ? ಇನ್ವೆಸ್ಟ್ಮೆಂಟ್ಸ್ ಟೇಕನ್ 17,000. ಎಷ್ಟು ತೊಗೊಂಡ್ರು? 17,500. ಎಷ್ಟು ಇನ್ವೆಸ್ಟ್ಮೆಂಟ್? 20,000. ಆಮೇಲೆ ಈ ಕಡೆ ಬರೋಣ. ವೈ ಡಿಸ್ಚಾರ್ಜ್ ಇಸ್ ವೈಪ್ ಲೋನ್ ತೊಗೊಂಡಾನ ಅಂದಾಗ ವೈಸ್ ಕ್ಯಾಪಿಟಲ್, ಹೌದಾ? ಮಿಸ್ಸಸ್ ವೈಪ್ ಲೋನ್ ಟೇಕನ್ ಎಟ್ಟಕ್ರಿ? ಏನೂ ಹೇಳಿಲ್ಲ. 10,000. ಇಲ್ಲೇನು ಹೇಳಿಲ್ಲ ಅವರು, ಎಟ್ಟದ್ದು. ಆಮೇಲೆ ಕ್ರೆಡಿಟಾರ್ಸ್ ಕೊಡ್ಬೇಕು ನಾವು 18,500 ಯಥಾರೀತಿ. ಏನೂ ಹೇಳಿಲ್ಲ ಅಂದ್ರೆ ಕ್ರೆಡಿಟಾರ್ಸ್ 18,500 ಕೊಡ್ಬೇಕು. ಆದ್ರೆ 18,500 ಒಳಗೆ ಒಬ್ಬ 3,000 ಇನ್ವೆಸ್ಟ್ಮೆಂಟ್ ತೊಗೊಂಡಾನಂತೆ. ಏನು ರೀ? 18,000 3,000 ತೊಗೊಂಡ್ರೆ 15,500 ಉಳಿತ್ರಿ. ಅನ್ರಿಕಾರ್ಡೆಡ್ ಅಸೆಟ್ ಅಂದ್ರೆ ಇಲ್ಲಿ ತೊಗೋತಿದ್ದೀವಿ. ಆದ್ರೆ ಅದು ಕ್ರೆಡಿಟಾರ್ ತೊಗೊಂಡ್ರೆ ಕ್ರೆಡಿಟಾರ್ಸ್ ಒಳಗೆ ಏನು ಮಾಡೋದು? ಕ್ರೆಡಿಟಾರ್ಸ್ ತೊಗೊಂಡಾನಂದ್ರೆ ಕ್ರೆಡಿಟಾರ್ಸ್ ಒಳಗೆ ಮೈನಸ್ ಎಟ್ ಅಂದರೆ 15,500 ಆಯ್ತು. ಆಮೇಲೆ 2 ಬ್ಯಾಂಕ್ ಅಕೌಂಟ್ ಅಂದರೆ ದಟ್ ಈಸ್ ಎಕ್ಸ್ಪೆಂಡಿಚರ್ 600 ರೂಪೀಸ್. ಹಿಂಗೆ ತೊಗೋಬೇಕು. 600 ರೂಪೀಸ್ ತೊಗೊಂಡ್ವಿ ನಾವು. ಎಕಡೆ ಹೆಚ್ಚಾಕೈತಪ್ಪ? ಸೊ ದೇರ್ ಮಸ್ಟ್ ಬಿ ಪ್ರಾಫಿಟ್ 1,54,150. 1,54,150 ಆಕೈತಿ.
11 ಆಯ್ತು, 13, 19, 27, 27, 34, 10, 13, 15 ನೋಡಿರಿ ಹೆಂಗೆ ಕರೆಕ್ಟ್ ಆಗ್ತಿಲ್ಲ. ಅಂದರೆ ನಾವು ಸೇಮ್ ಅಂಕಿಯನ್ನು ತೊಗೊಬೇಕು. ಅಂದರೆ 15,000 ಒಂದು 18, 14, 6 ಬರೋಬ್ಬರ ಆಗ್ತೀವಿ. 5, 16 ಕೈಲಾಗ ಕೊಟ್ಟಿವಿ. 9, 13, 19, 19, 27, 34, 12, 13, 15 ಈ ಕಡೆ ತೊಗೊಳ್ಳು. 1,54,150 ಹೌದ್ರಿ? ಅಂದಾಗ ಹಾಂ ಎಷ್ಟು ಉಳಿತಪ್ಪ ಲೆಕ್ಕ ಹಾಕಿದ್ರೆ 26,470 ಉಳಿತು. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್, ಎಕ್ಸ್ ಕ್ಯಾಪಿಟಲ್, ವೈ ಕ್ಯಾಪಿಟಲ್, ಝೆಡ್ ಕ್ಯಾಪಿಟಲ್ ಹಚ್ಚಬೇಕು. ಯಾವ ರೇಷೋ? 3:1, 3/6, 1/6. ಇದನ್ನು 26,470 ಡಿವೈಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಸ್ವಲ್ಪ ಆಡ್ ಫಿಗರ್ ಬರ್ತೈತಿ. ಆಡ್ ಆಗಿ ತೊಗೊಳ್ಳೋಣ. 13,235, 8,823, 4,412 ಇಷ್ಟು ತಗೊಂಡು ನಾವು ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ಗೆ ಬರಬೇಕು. ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಮೊದಲ ಬ್ಯಾಲೆನ್ಸ್ಗಳನ್ನು ಬರ್ಕೋಬೇಕು. ಏನು ಎಲ್ಲ ಬ್ಯಾಲೆನ್ಸ್ಗಳನ್ನ ಕರೆಕ್ಟಾಗಿ ಬರ್ಕೋಬೇಕು. ಅಂದರೆ ಎಕ್ಸ್ ಬ್ಯಾಲೆನ್ಸ್ ಶೀಟ್ ಐತಿ, ಅದಾಗ ಇಲ್ಲಿ ಬರಿತಾನೆ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಕ್ಸ್ ಒಂದು 30,000, 20,000, ಆಮೇಲೆ ಇವೊಂದು 10,000. ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ 6,000 ಐತಿ. 6,000 ಬರೀ ನಾವು. ಓಕೆ, 6,000 ಬರೋದು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಐತಿ ಹಂಚೂನು ನೋಡಿರಿ. ಲಯಬಿಲಿಟಿ ಸೈಡ್, ಅಸೆಟ್ ಸೈಡ್ ಐತೆ. P&L ಎಷ್ಟೈತ್ರಿ? 5,000 ಐತಿ. P&L ಅಕೌಂಟ್ 1,500 ಐತಿ. 1,500 ಡಿವೈಡೆಡ್ ಬೈ 6, 6 2 6, 2,250, 250 ಗುಂಡ್ಲೆ 3, 750, 500, 250. ಇಷ್ಟಾದಮೇಲೆ ಇದನ್ನು ಬಿಡೋನು. ವೈ ಕ್ಯಾಪಿಟಲ್ ಬ್ಯಾಂಕ್ ಇದೆ. ವೈ ಕ್ಯಾಪಿಟಲ್ಗೆ ಬರೋಣ. ಇಲ್ಲಿ ನೋಡಿರಿ, ಬಾಯ್ ರಿಯಲೈಸೇಷನ್, ಲೋನ್ ಟೇಕನ್. ಹೌದ್ರಿ, ವಾಯ್ಗೆ ಲೋನ್ ಕೊಡೋಲ್ಲ. ಡ್ಯಾಶ್. ವಾಯ್ಗೆ 10,000 ಲೋನ್ ಕೊಡೋಣ ಡ್ಯಾಶ್. ಆಮೇಲೆ ಬ್ಯಾಂಕ್ ಇಲ್ಲಿ ಬರೋಣ. ಬಾಯ್ ರಿಯಲೈಸೇಷನ್, ಕ್ರೆಡಿಟಾರ್ಸ್ ಪೇಯ್ಡ್ ಎಟ್ರಿ 15,500 ಹಿಂಗೆ ಕೊಡೋದು. ಮತ್ತೊಂದು ಬ್ಯಾಂಕ್ ಎಕ್ಸ್ಪೆಂಡಿಚರ್ ಇಲ್ಲಿ ಬಾಯ್ ರಿಯಲೈಸೇಷನ್, ಎಕ್ಸ್ಪೆನ್ಸಸ್ 600. ಆಮೇಲೆ ಪ್ರಾಫಿಟ್ ಈ ಕಡೆ ರಿಯಲೈಸೇಷನ್. $13,235, 8,823, 4,412 ಇಷ್ಟು ತೊಗೊಂಡ ಮೇಲೆ ಈ ಕಡೆದೆಲ್ಲ ಮುಗೀತು. ಇಲ್ಲಿದು ಬರೋಣ ನಾವು ಟು ರಿಯಲೈಸೇಷನ್. ಟ್ರಾನ್ಸ್ಫರ್ ಬರೇ ಓನ್ಲಿ ಯು ಹ್ಯಾವ್ ಟು ಟ್ರಾನ್ಸ್ಫರ್. 88,150 ಇನ್ನು ಎಕ್ಸಿಗೆ ಕೊಡಬೇಕು. ಇಲ್ಲಿ ಬಂದು ರಿಯಲೈಸೇಷನ್, ಅಸೆಟ್ ಟೇಕನ್,
ಅಸೆಟ್ ಟೇಕನ್ ಎಷ್ಟು ಐತ್ರಿ ಎಕ್ಸ್ ಗಟ್ಟೆ 17,500. ಇವ್ರು ಯಾರು ತೊಗೊಂಡಿಲ್ಲ, ಡ್ಯಾಶ್ ಹಾಕ್ರಿ. ಇನ್ನು ಬ್ಯಾಲೆನ್ಸ್ ಶೀಟ್ನಾಗ ಒಮ್ಮೆ ಹೋಗಿ ನೋಡ್ಬೇಕು. ಪಾರ್ಟ್ನರ್ಸ್ ಲೋನ್ ಇತ್ತಂದ್ರೆ ಇದು ಎಲ್ಲ ಫೈನಲ್ ಮಾಡೋಕ್ಕಿತ್ತು, ಒಂದು ಪಾರ್ಟ್ನರ್ಸ್ ಲೋನ್ ಕೊಡಬೇಕು, ಲಾಸ್ಟ್ ಕೊಡಬಾರ್ದು. ಇಲ್ಲಿ ಪಾರ್ಟ್ನರ್ಸ್ ಲೋನ್ ಇಲ್ಲ, ಯಾಕಂದ್ರೆ ಮಿಸ್ಸೆಸ್ ವೈ ಲೋನ್ ಇತ್ತು, ಕಂಪ್ಲೀಟ್ ಆಯ್ತು. ಈಗ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಟೋಟಲ್ ಎಷ್ಟಪ್ಪ, ಇದು 14,412 ಆಯ್ತು. ಇದು 38,823 ಆಯ್ತು. ಇದು 43,235 ಆಯ್ತು. ನೋಡಿರಿ, 43,235, 38,823, 14,012. ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಡಿಫರೆನ್ಸ್ ತೊಗೊಂಡ್ಬಿಡ್ತೀವಿ ನಾವು. ಏನಪ್ಪ ಎಷ್ಟು ಡಿಫರೆನ್ಸ್ ಆಗುತ್ತೆ ಎಲ್ಲ ಬ್ಯಾಂಕ್ ಅಕೌಂಟ ಬರೀ 250 ತೆಗೆದುಬಿಡೋದು. ಇಲ್ಲಿ ನಿಮ್ಗೆ 14,162 ನೋಡಿರಿ. ಇವಾಗ 500 ತೆಗೆದು 38,323. ಇವಾಗ 24,985. ಅದನ್ನು ಇಲ್ಲಿ ಕೊಟ್ಬಿಡ್ತೀವಿ ನಾವು. ಬಾಯ್ ಎಕ್ಸ್ ಕ್ಯಾಪಿಟಲ್ ಬ್ಯಾಂಕ್ ಅಕೌಂಟ್ ಅನ್ಬೇಕಿಲ್ಲಿ 24,985. ಬಾಯ್ ವೈ ಕ್ಯಾಪಿಟಲ್ 38,323. ಬಾಯ್ ಝಡ್ ಕ್ಯಾಪಿಟಲ್ 14,162. ಅಂದರೆ ಟೋಟಲ್ ಕೂಡಿಸಿದ್ವು ಅಂದ್ರೆ 5, 1, 14, 94,150. 90 ಕ್ಯಾಶ್ ತಪ್ಪೈತೆ. ಅದು 5,420 ಐತೆ. ನಾನು ತಪ್ಪಿನಿ, ಮತ್ತು ಸುಮ್ಮನೆ ತಪ್ಪು ಹಚ್ಕೊಂಡಿದ್ನಿ. ಟೋಟಲ್ 93,000 3 ಇಲ್ಲಿ ಎಷ್ಟು ಹಾಕತ್ತೆ ನೋಡ್ರಿ. 5, 10 ಕೈಲಾಂಗ್ ಕೊಟ್ಟಿವಿ. 7, 9, 17 ಕೈಲಾಂಗ್ ಕೊಟ್ಟಿವಿ. 5, 14, 10, 25, 6, 14, 18, 23, 3, 6, 9. ರೈಟ್. ಒಂದು ಸ್ವಲ್ಪ ಹೊಸ ಇದ್ದುದನ್ನು ಪ್ರಾಬ್ಲಮ್ನ ನಾನು ತಗೋತೀನಿ, ಮತ್ತು ನಾಳೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.